ಏನೇ ಏನ್ ಮಾಡಿದ್ಯ ಅಡ್ಗೆನ? ನಡಿ ಒಂದಿಟ್ಟು ಉಂಬಕ್ಕಿಕ್ಕು, ಉಂಡು ಹೋಗ್ತೀನಿ ನಾನು. ನಿನ್ಗೆ ಯಾವಾಗ್ಲೂ ಉಂಬದೆ ಚಿಂತಿ. ಮನೆಗ್ ಬಂದಿದ್ಯಾ ಅಂತಂದ್ರೆ ಯಾಕಂದ್ರೆ ಐತಾ ತರಕಾರಿ ಬೆಳಕಾಳು ಬೆಲ್ಲ ಅಕ್ಕಿ ರಾಗಿ ಐದವ ಇಲ್ವಾ ಅಂತ ಕೇಳಲ್ಲ. ಉಂಬಕ್ಕೈತಿ ಯಾವಾಗ್ಲೂ ಉಂಬಕ್ಕೆ ಕೇಳ್ತಾ ಇರು. ಯಾತು ತಂದು ಕೊಡ್ಬೇಡ ನೀನು. ಕೊಡ್ತೀನಲ್ಲಿ ನಾನು ಕೂಲಿ ಹೋಗಿದಾಗ ಅಲ್ಲೇನ ರಾಗಿ ಕೊಟ್ರೆ ಇಲ್ಲ ಏನಾದ್ರೂ ತರಕಾರಿ ಗಿರ್ಕಾರಿ ಏನಾದ್ರು ಅವ್ರು ಕೊಟ್ರೆ ತಂದು ಕೊಡ್ತೀನಲ್ಲ ಮನೆಗೆ. ಇನ್ನ ಏನ್ ತಂದು ಕೊಡ್ಬೇಕು ನಿನಗೆ? ಅಷ್ಟ್ ಮಾಡಿರ್ ಸಾಕ? ಮಗ ದೊಡ್ಡನಾಗ್ಯವನಲ್ಲ, ಅವನಿಗೂ ಮದುವೆ ಮಾಡ್ಬೇಕು ಅಂಬೋದು ಜವಾಬ್ದಾರಿ ಏನಾನ ಐತಿ ನಿನ್ಗೆ ಬಂದಿಟ್ಟಾನ? ನಾಗೂ ಮದ್ವೆ ಮಾಡ್ಬೇಕಾ? ಅವನಿನ್ ಗಂಡ್ಸಲ್ವಿ ಹಂಗೆ ಕೇಳ್ತೀಯಲ್ಲ ಮದುವೆ ಮಾಡ್ಬೇಕೇ ಅಂತಾನ. ಮತ್ತೆ ನಾ ವಯಸ್ಸಾದ ಕಾಲಕ್ಕೆ ಕೋಲಿಡ್ಕೊಂಡು ಓಡಾಡೋ ಕಾಲದಾಗೆ ನಮ್ಮನ್ನ ನೋಡ್ಕೊಂಬಾರ ಯಾರಾದ್ರೂ ಬೇಕಾ ಬೇಡವಾ? ಸಸಿ ಅಂಬಳಿದ್ದೆ ಮಾಡಿರ್ತಾರೆ ಮುಂದಕ್ಕೆ. ಅದಕ್ಕೇನೆ ಮದುವೆ ಮಾಡ್ಬೇಕು. ಎಲ್ಲನ ಒಂದ ಹೆಣ್ಣು ನೋಡ್ಕೊಂಬ. ನಾನು ಅಲ್ಲೇ ಒಂದು 2-3 ದಿವಸದಿಂದ ನಾನು ನೋಡ್ತಲೇ ಇದ್ದೀನಿ. ಯಾರನ್ನು ಕೇಳಿರೋನು ಕೊಡಲ್ಲ ಅಂತಾರೆ. ತಿನ್ನೇನೆ ಕುಡ್ದು ಎಲ್ಲಂದ್ರೆ ಅಲ್ಲೇ ಬಿದ್ಕೊಂಡಿರ್ತಾನೆ ಅಂತವನ್ಗೆ ಯಾರು ಹೆಣ್ಣು ಕೊಡಕ್ಕೆ ಒಪ್ಕೊಂತಾರೆ ಹೇಳು? ಯಾರು ಕೊಡಲ್ಲ. ಸುಮ್ನಿರು, ಅವನಿಗೆ ಮದ್ವೆನೂ ಬೇಡ ಮುಂಜಿನೂ ಬೇಡ. ಸುಮ್ಮನೆ ಅವನಿಗೊಂದು ಮದ್ವೆ ಮಾಡಿ ಆವ ಮಣಿ ಬಾಳ ಯಾಕೆ ಸುಮ್ಮನೆ ಹಾಳು ಮಾಡ್ತೀಯ? ಹಂಗೆ ಇರ್ಲಿ ಗುಂಡ್ರು ಗೋವಿ ಇದ್ದಂಗೆ. ನಮ್ದು ಹೆಂಗೋ ಆಗುತ್ತೆ ವಯಸ್ಸಾದ ಕಾಲದಕ್ಕೆ ನೋಡ್ಕೊಂಡ್ರಾತು. ನೀನು ಮದ್ವೆ ಆಗಿಲ್ವ? ನೀನೇನೇನು ಸಾಚನ? ನೀನು ಅಷ್ಟೇನೆ ಕುಡ್ದು ಎಲ್ಲಂದ್ರಲ್ಲೇ ಉಳ್ಳಾಡ್ತಿದ್ದೆ. ಏನೋ ಇವಾಗ ಒಂದಿಷ್ಟು ಕುಡಿಯೋದ ಕಮ್ಮಿ ಮಾಡಿದ್ಯಾ. ಕುಡ್ದು ಸೀದಾ ಬಂದು ಮನಿ ಕೆಂಪ್ತಿ ಅಷ್ಟೇನೆ. ಬೀದಾಗ ಮನಿ ಕೆಮ್ಮ ಬದಲು ಮನೆಗೆ ಮನಿ ಕೆಂಪ್ತಿಯ. ಅವನು ಅಷ್ಟೇ ಮತ್ತೀಗ ಮದ್ವೆ ಆದ್ರೆ ಅವನು ಬುದ್ಧಿ ಕಲ್ತ್ಕೊಂತಾನೆ, ಕುಡಿಯೋದು ಬಿಡ್ತಾನೆ. ಅದಕ್ಕೆ ಒಂದು ಮದ್ವೆ ಮಾಡ್ಬೇಕು ಅವನಿಗೆ. ಒಳ್ಳೆ ಎಲ್ಲ ಒಂದ ಹೆಣ್ಣು ನೋಡು. ನಿನ್ ತಂಗಿ ಮಗಳು ಇದ್ದಾಳಲ್ಲ, ಕೇಳಿ ನೋಡು, ಕೊಡ್ತಾಳೇನೋ ಅದೇಲಿ ಮಾಡ್ಕೆಮ್ಮನ ಸುಮ್ಮನೆ ಅತ್ಲಾಗಿ. ಅಯ್ಯೋ ಅವ್ರಿಗೆಲ್ಲನ ಇವನ್ ವಿಷಯ ಗೊತ್ತಲ್ವೇನೆ? ಇವನು ಕಳ್ಳ ನನ್ನ ಮಗ, ಕುಡುಕ್ ನನ್ನ ಮಗ, ಬಿದ್ದು ಎಲ್ಲಂದ್ರೆ ಅಲ್ಲಿ ಒಳ್ಳಾಡ್ತಿರ್ತಾನೆ. ಇವನಿಗೆ ಹೆಣ್ಣು ಕೊಟ್ರೆ ಅಷ್ಟೇನೆ ನನ್ನ ಮಗಳು ಕಣ್ಣೀರ ಕೈ ತೊಳಿಬೇಕಾಗುತ್ತೆ ಅಂತನ ಅನ್ಕೊಂತಾರ ಅವರು. ಸುಮ್ಮನೆ ಕೇಳೋದ್ಕಿನ್ನ ಸುಮ್ಮನಿರೋದು ವಾಸಿ. ನಿನ್ ತಂಗಿ ಮಗಳು ಒಬ್ಳೇ ನೀರದು. ಇನ್ನ ಮಸ್ತಾಗ ಇದಾರಲ್ಲ ನಿಮ್ ಕಾಕನ್ ಮಕ್ಕಳು ಅವರು ಇವರು ಇರ್ತಾರೆ. ಕೇಳು, ಯಾರನ್ನ ಒಬ್ರು ಕೊಟ್ರು ಕೊಡ್ಬೋದು. ಹಂಗೆ ಬಿಟ್ರೆ ಆಗುತ್ತಾ? ಅವ್ನಿಗೂ ಒಂದು ಮದುವೆ ಮಾಡಿದ್ರೆ ಅವ್ನಿಗೂ ಒಂದಿಟ್ಟು ಜವಾಬ್ದಾರಿ ಎಂಬುದು ಬರುತ್ತೆ. ಈಗ ಎಲ್ಲಿಗೋದ ಅವನು? ಎಲ್ಗೋದ್ನ? ನಾನು ಮಾರಮ್ಮ ಗುಡಿ ತಕ್ಕ ಹೋಗಿ ಕೈ ಮುಗ್ ಬಾರಪ್ಪ ಒಂದ್ ಹೆಣ್ ಸಿಗ್ಲಿ ಅಂತ ಹೇಳಿ ಬೇಡ್ಕಂಬ ಅಂತ ಹೇಳಿ ಕಳಿಸ್ತೆ. ಹಾಳೆ ಎದ್ದಾಗ್ಲೇ ಕಳಿಸ್ತೆ. ಹಾಳೆ ಇದುವರೆಗೂ ಪಚ್ಚೆನೇ ಇಲ್ಲ. ಎಲ್ಗೋದ್ನ ಏನ್ ಸುಡ್ಗಾಡ ಯಾರಿಗ್ ಗೊತ್ತು. ತಿರ್ಗೆ ನಾನು ಎಣ್ಣೆ ಕುಡ್ದು ಬರಕೋದ್ನೋ ಏನೋ. ನೋಡು, ಅಲ್ಲ ಇಂತನ್ಗೆ ಮದ್ವೆ ಮಾಡ್ಬೇಕು ಅಂತ ಹೇಳಿ ಹೆಣ್ಣು ಹುಡುಕ್ತಾ ಇದ್ಯಾ ನೀನು? ನಿನಗೇನ್ ಹೇಳ್ಬೇಕು ನಾನು? ಅಯ್ಯೋ ನೀನು ನನಗ್ ಬುದ್ಧಿ ಹೇಳದ್ ಬಿಟ್ಟು ಹೆಣ್ಣು ಹುಡ್ಕದ್ ನೋಡು. ಮದ್ವೆ ಮಾಡಿರಿ ಅವನೆಲ್ಲ ನೆಟ್ಗಾಗ್ತಾನೆ. ಸರಿ ಆತು, ಮದ್ವೆ ಮಾಡೋಣ, ಸುಮ್ನೀರು. ಮಾಡೋಣ ಅಂದೇಡ್ಕೇನೆ ಆಗ್ಬಿಡುತ್ತಾ? ಹೆಣ್ಣು ಕೊಡಾರ ಒಪ್ಕೋಬೇಕಲ್ಲ. ಇಂಥ ಕುಡುಕ್ ನನ್ನ ಮಗುಗೆ ಯಾರು ಕೊಡ್ತಾರೆ ಹೆಣ್ಣು? ಹುಡ್ಕಾನ ನೀನೇನು ಸಾಚಾನ? ನೀನು ಅಷ್ಟೇ ಮತ್ತೀಗ ಕುಡ್ದು ತೂರಾಡ್ತಿದ್ದಲ್ಲ. ನಾನ್ ನಿನ್ ಮದ್ವೆ ಆಗ್ಲಿಲ್ವಾ ಯಾಮಾರ್ಬಿಟ್ಟು? ಈಗ ನಮ್ಮ ಮದ್ವೆ ವಿಷಯ ಯಾಕೆ? ಈಗ ಅವನಿಗೆ ಮದ್ವೆ ಮಾಡ್ಬೇಕು ತಾನೆ, ಮಾಡೋಣ ಬಿಡು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನಾನು ಐದೀನಿ. ಆಯ್ತಾಯ್ತು, ಬಂದ ನೋಡು. ಅದೇನ್ ಕೇಳ್ಬೇಕು ಕೇಳು. ನಾಗ ಮಾರಮ್ಮ ಗುಡಿ ತಕ ಹೋಗಿ ಕೈ ಮುಗ್ಬಾರ ಅಂತಂದ್ರೆ ಎಲ್ಗ ಹೋಗಿದ್ದೆ ಈಟದಿಂದ ತಕನ? ಬರ್ಬೇಕು ತಾನೆ ಮಂಟಕ್ಕೆ ಕೈ ಮುಗ್ದಾನು. ಇನ್ನೆಲ್ಗ ಹೋಗ್ತಾನೆ? ಎಣ್ಣೆ ಕುಡಿಯಕ್ ಹೋಗಿರ್ಬೇಕೇನ? ಅದಕ್ಕೇನೆ ಅಲ್ಲಿ ಕಿಸ್ಕೊಂಡ್ ಬಂದೇವನಿ. ನಾನ್ ನೋಡಿದ್ರೆ ಹೆಣ್ಣು ಹುಡುಕ್ಬೇಕು ಅಂತ ಹೇಳಿ ನಾನ್ ಪರದಾಡ್ತಿದ್ರೆ ನೀನ್ ಎಣ್ಣೆ ಕುಡಿಯಕ್ ಹೋಗಿದ್ದೇನೋ? ನಾಸಿ ಕೆಟ್ಟಾನೆ ನಿಂತವನ್ಗೆ ಯಾರು ಹೆಣ್ಣು ಕೊಡ್ತಾರೆ? ನೀನ್ ಹಿಂಗ್ ಕುಡ್ದು ತೂರಾಡಿರೆ. ಅಯ್ಯೋ ಯಮ್ಮ, ನೀನ್ ಏನು ಹೆಣ್ಣು ಹುಡುಕ್ಬೇಡ ನನಗೆ. ಹೆಣ್ಣು ಹುಡ್ಕದ್ ಬೇಡವಾ? ಮತ್ ಮದ್ವೆ ಆಗ್ಬೇಕು ಹೆಣ್ಣು ಹುಡ್ಕಮ್ಮ ಜಲ್ದು ಅಂತ ಹೇಳ್ದಲ್ಲ. ಏನಾತ ನಿನ್ಗೆ ಇವಾಗ? ಅಯ್ಯೋ ಯಮ್ಮ, ನಾನು ಹೆಣ್ಣು ಹುಡ್ಕದ್ ಬೇಡ ಅಂತ ಹೇಳ್ದೆ, ಮದ್ವೆ ಬೇಡ ಅಂತ ಹೇಳಿನ. ಅಂದ್ರೆ ಏನೋ ನಾಗ ನೀನ್ ಹೇಳೋದು ಅರ್ಥ? ಮದ್ವೆ ಆಗ್ಬೇಕು ಅಂದ್ರೆ ಹುಡುಗಿ ಹುಡುಕ್ಬೇಕು ತಾನೆ? ಅಯ್ಯೋ ನಾಗ ಅದೇನೋ ಅಂತ ಸರಿಯಾಗಿ ಬಿಡಿಸಿ ಹೇಳೋ. ಇದ್ಯಾಕೋ ಹಿಂಗ್ ಹೇಳ್ತಾ ಇದ್ಯಾ? ಅಲ್ಲ ಹುಡುಗಿ ಹುಡುಕ್ತಿವಿ ಅಂತಂದ್ರೆ ಹುಡುಗಿ ಹುಡುಕ್ಬೇಡ್ರಿ ಅಂತೀಯ, ಮದ್ವೆ ಆಗ್ಬೇಕು ಅಂತ ಹೇಳ್ತೀಯ. ಹುಡುಗಿ ಹುಡುಕ್ದಲ್ಲ ಅದ್ ಹೆಂಗೋ ಮದ್ವೆ ಆಗ್ತೀಯ ನೀನು? ಅಯ್ಯೋ ಹೋಗಮ್ಮ, ನೀನು ಏನೇನೋ ಕೇಳ್ತೀಯ, ನನಗೆ ನಾಚಿಕೆ ಆಗುತ್ತೆ ಅದು ನೀ ಹೇಳಕ್ಕೆ. ಹೋಗು, ನೀನಂತೂ ಅರ್ಥನೇ ಮಾಡ್ಕೊಂಬಲ್ಲ. ನನಗೆ ನಾಚಿಕೆ ಆಗುತ್ತೆ ಹೇಳಕ್ಕೆ. ಅಯ್ಯೋ ಸಾಕಮ್ಮ, ನಿಮ್ದು ಬುಸ್ನಾಗ ನಾಚ್ಕೋತಾ ಇದ್ದಾನೆ ಅಂತಂದ್ರೆ ಅವನೇ ಯಾರಿಗೋ ನೋಡ್ಕೊಂಡಿರ್ಬೇಕು ಹುಡುಗಿಗೆ. ಅದಕ್ಕೆ ಇಷ್ಟು ನಾಚ್ಕೋತಾ ಇದ್ದಾನೆ. ಅದಕ್ಕೆ ಹುಡುಗಿ ಹುಡುಕ್ಬೇಡಿ ಮದುವೆ ಮಾಡಿ ಅಂತ ಹೇಳ್ತಾ ಇರೋದು. ನಿಮ್ದಕ್ಕೆ ಅರ್ಥನೇ ಆಗಿಲ್ವಾ? ನಮ್ದಕ್ಕೆ ಅರ್ಥ ಆಗಿದೆ. ಏನೇ ಬನು ನೀನು ಹೇಳ್ತಿರೋದು? ಅಂದ್ರೆ ಹುಡುಗಿನ ಇವನೇ ಹುಡುಕೊಂಡವನ? ಅದ್ ಯಾವ ಹುಡುಗಿನೇ ಇವನ್ ಮಕ ನೋಡಿ ಮದ್ವೆ ಆಗಕ್ಕೆ ಒಪ್ಕೊಂಡಿರೋಳು? ನಮ್ದಕ್ಕೆ ಏನ್ ಗೊತ್ತು? ನಿಮ್ದು ಮಗನೇ ಕೇಳಿ ಹೇಳ್ತಾನೆ ಯಾರು ಹುಡುಗಿ ಅಂತ ಹೇಳಿ. ಏನಾಗ ಬಾನು ಹೇಳ್ತಿರೋದು ನಿಜನೇನು? ನೀನೇ ಹುಡುಗಿ ಹುಡುಕೊಂಡಿದ್ಯೇನು? ಹೇಳ ಜಲ್ದು. ಅರೆ ಸಾಕಮ್ಮ, ಈ ಬಸ್ನಾಗ ಇಷ್ಟೊಂದು ನಾಚ್ಕೋತಾ ಇದ್ದಾನೆ ಅಂದ್ರೆ ಗ್ಯಾರಂಟಿ ಯಾವ್ದೋ ಹುಡುಗಿಗೆ ನೋಡ್ಕೊಂಡಿದ್ದಾನೆ ಇವನೇ. ಅರ್ದು ಮನೆಗೆ ಹೋಗಿ ಹುಡುಗಿ ಅಪ್ಪ ಅಮ್ಮನ ಹತ್ರ ಮಾತಾಡಿ ಮದ್ವೆಗೆ ಮಾಡ್ಬಿಡಿ ಆದಷ್ಟು ಬೇಗ. ನಿಮ್ದು ಮಗಗೆ ಸೊಸೆ ಬರ್ಲಿ ನಿಮ್ದು ಮನೆಗೆ. ಹೌದೇನೋ ನಾಗ? ಯಾವ ಹುಡುಗಿನೋ ನಿನ್ ನೋಡಿ ಒಪ್ಕೊಂಡಿರೋಳು?
ಏಳೋ ಜಲ್ದು ಹೋಗಿ ಮಾತಾಡ್ಕೊಂಬತ್ತೀವಿ. ನಾಳೆಗೆ ಮದುವೆ ಮಾಡಿಬಿಡಣ. ಯಾರು ಅದು ಹುಡುಗಿ? ಯಮ್ಮ ಯಮ್ಮ ಅದು ಅದು ಆ ಹುಡುಗಿ ಬೇರೆ ಯಾರು ಅಲ್ಲ, ನಮ್ಮೂರ್ದೇನೆ. ನಮ್ಮೂರಾಗೆ ಐತಿ ಆ ಹುಡುಗಿ. ನಮ್ಮೂರ್ ಹುಡುಗಿನ? ಯಾರಪ್ಪ ಅದು? ನಿನ್ನ ಬಂಡವಾಳ ಎಲ್ಲ ಗೊತ್ತಿದ್ರು ಒಪ್ಕೊಂಡು ಮದ್ವೆ ಆಗ್ತೀನಿ ಅಂತ ಹೇಳಿರೋಳು ಯಾರು ಹೇಳೋನಾಗ? ನಾನು ಒಂದಿಟ್ಟು ಕಣ್ ತುಂಬ ನೋಡ್ತೀನಿ ಆ ಹುಡುಗಿನ ಯಾರು ಅಂತನ. ಅಲ್ಲ, ನೀನು ಕುಡ್ದು ಅಲ್ಲಿ ಇಲ್ಲಿ ಬಿದ್ದು ಅಳ್ಳಾಡಿರು ಅದನ್ನೆಲ್ಲ ಗೊತ್ತಿದ್ರು ನಿನ್ನ ಮದ್ವೆ ಆಗಕ್ಕೆ ಒಪ್ಕೊಂಡೇಳಿ ಅಂತಂದ್ರೆ ಅವಳು ಯಾರೋನ ಒಳ್ಳೆ ಹುಡುಗಿನೇ ಇರಬೇಕು. ಅದು ಯಾರು ಅಂತ ಹೇಳೋ ಜಲ್ದು. ಈ ಅಮ್ಮ ಆದ್ರೆ ಆ ಹುಡುಗಿ ನಾನು ನಿನ್ನ ಒಪ್ಕೊಂಡಿಲ್ಲ. ನನಗೆ ಆ ಹುಡುಗಿ ಅಂದ್ರೆ ತುಂಬಾ ಇಷ್ಟ ಕಣಮ್ಮ. ನಾನು ಮದ್ವೆ ಆದ್ರೆ ಅವಳನ್ನೇ ಆಗೋದು. ನನಗೆ ಗೊತ್ತಿತ್ತು ಹಿಂಗೇನಾದ್ರೂ ಆಗಿರುತ್ತೆ ಅಂತಾನ. ಅಲ್ಲ, ನಮ್ಮೂರು ಹುಡುಗಿ ಇವನ್ನ ಮದ್ವೆ ಆಗಕ್ಕೆ ಒಪ್ಕೊಂಡೇಳಿ ಅಂತಂದ್ರೆ ನಂಬಕ್ಕಾಗುತ್ತಾ? ಗೊತ್ತಿತ್ತು ಇವನಿ ನೋಡಿ ಮದ್ವೆ ಆಗಕ್ಕೆ ಆಸೆ ಪಟ್ಟೇವನಿ. ಆದ್ರೆ ಆ ಹುಡುಗಿ ಒಪ್ಕೋಬೇಕಲ್ಲ. ಅಲ್ಲ, ಎಲ್ಲ ಕಂಡು ಕಂಡು ಆಳ್ಬಾವಿಗೆ ಬೀಳಕ್ಕೆ ಯಾರು ಇಷ್ಟಪಡ್ತಾರೆ ಹೇಳು? ಯಮ್ಮ ನೋಡಮ್ಮ, ಅಪ್ಪ ಇನ್ನ ಹೆಂಗ್ ಮಾತಾಡುತ್ತೆ. ನನಗೇನ ಆ ಹುಡುಗಿ ಇಷ್ಟ ಆದ್ಲು, ನಾನು ಅವಳೇ ಮದ್ವೆ ಆಗೋದು. ಅಯ್ಯೋ, ನಿಮ್ಮಪ್ಪ ಯಾವಾಗ್ಲೂ ಹಂಗೇನೆ. ಅದು ಯಾರು ಅಂತಾನ ಹೇಳು, ನಾನೇ ಹೋಗಿ ಕೇಳ್ಕೊಂಬರ್ತೀನಿ. ಅದು ಬೇರೆ ಯಾರು ಇಲ್ಲ ಕಣಮ್ಮ, ಸಾವುಕಾರ ಮನೆಯಾಗಿಲ್ವೇ ಅವಳನ್ನೇ ನಾನು ಇಷ್ಟಪಟ್ಟಿರೋದು ಮದ್ವೆ ಆಗಕ್ಕೆ. ಸಾವುಕಾರ ಮನೆಯಾಗ? ಸಾವುಕಾರ ಮನೆಗೆ ಅದು ಯಾರ ಇದಾರೋ? ಇರೋದು ನೇತ್ರ ಪದ್ದು ಇಬ್ರೇನೆ. ನೇತ್ರ ಮದ್ವೆ ಆಗೈತಿ, ಪದ್ದುಗೆ ಯಾತೋ ತಿಳಿಯಲ್ಲ, ಬಡ್ಕಮಲ್ಲ. ಪದ್ದನ್ ಮದ್ವೆ ಆಗ್ತೀಯಲ್ಲ ನೀನು ಮದ್ವೆ ಆಗಕ್ಕೆ ಒಪ್ಕೊಂಡ್ರು ಅವ್ರಂತೂ ಕೊಡಲ್ಲ ನಮಗೆ. ಅಯ್ಯೋ ಯಮ್ಮ, ಆ ಪೆದ್ದಿನ ಯಾರು ಮದ್ವೆ ಆಗ್ತಾರೆ? ಅವಳಲ್ಲ ನಾನು ಹೇಳ್ತಾ ಇರೋದು. ಅವ್ರ ಮನೆಯಾಗೆ ಕೆಲಸ ಮಾಡ್ಕೊಂಡಿಲ್ವೇ ಗುಲಾಬಿ, ಅವಳನ್ನ ಮಾರಮ್ಮ ಗುಡಿತಾಗೆ ಕೈ ಮುಗ್ಯಕ್ಕೆ ಅಂತ ಹೋಗಿದ್ದೆ. ಅವಾಗ ಅವಳು ಬಂದ್ಲು. ಕಲ್ಲಿ ಯಾರು ಹಾಕಿದ್ರೋ ಏನೋ ಗೊತ್ತಿಲ್ಲ, ಎಡವಿ ಅವಳ ಮ್ಯಾಗ ಬಿದ್ದುಬಿಟ್ಟೆ. ಅವಾಗಿಂದನ ನನಗೆ ಅವಳನ್ನೇ ಮದ್ವೆ ಆಗಬೇಕು ಅಂತ ಅನ್ನಿಸ್ತೈತೆ ಕಣಮ್ಮ. ಹೆಂಗನ ಮಾಡಿ ಅವಳನ್ನ ನನ್ನ ಜೊತೆ ಮದ್ವೆಗೆ ಒಪ್ಸಮ್ಮ. ಅಯ್ಯೋ ಬುಸ್ನಾಗ, ಗುಲಾಬಿನ ಇಷ್ಟಾಗೆ ಪಟ್ಟಿದ್ಯಾ ಮದ್ವೆ ಆಗ್ಲಿಕ್ಕೆ? ಅವಳು ಒಪ್ಕೋತಾಳ? ಅವಳು ಕೇಳ್ದ ನೀನು? ಕೇಳ್ದೆ, ಆದ್ರೆ ಅವಳು ಬಾಯಿಗೆ ಬಂದಂಗೆ ಬೈದು ಹೋಗ್ಬಿಟ್ಲು. ಅವಳು ಎಷ್ಟೇ ಬೈದ್ರು ನನಗಂತ ಒಂದಿಷ್ಟು ಬೇಜಾರಾಗ್ಲಿಲ್ಲ ಅವಳ ಮ್ಯಾಲೆ. ತುಂಬಾ ಇಷ್ಟ ಆಗ್ಬಿಟ್ಟೇಳು ಅವಳು. ನಾನು ಮದ್ವೆ ಅಂತ ಆದ್ರೆ ಆ ಗುಲಾಬಿನೇ ಆಗೋದು. ಸಾವುಕಾರ ಮನೆ ಕೆಲಸ ಮಾಡ್ಕೊಂಡಿರೋ ಗುಲಾಬಿನ? ಅಯ್ಯಯ್ಯೋ, ಅವಳೆಲ್ಲ ಒಪ್ಕೊಂತಾಳೆ? ನಿನ್ ಬಂಡವಾಳ ಎಲ್ಲ ಗೊತ್ತಿದ್ದನು ಅವಳು ಒಪ್ಕೊಂತಾಳ? ಅವಳು ಎಂದಿಗೂ ಒಪ್ಕೊಂಬಲ್ಲ, ಸುಮ್ಮನಿದ್ಬಿಡು. ಆಸೆನೇ ಪಡಕ್ ಹೋಗ್ಬೇಡ ಅವಳ ಮ್ಯಾಲೆ. ಅದು ಅಲ್ದೇನೆ ಅವಳು ಬಜಾರಿ, ಅವಳು ಬಾಯಿಗೆ ಬಂದಂಗೆ ಹೊಂದ್ಬಿಡ್ತಾಳೆ. ಒಂದ್ಸಲ ಹೊಸ್ದಾಗಿ ಮನೆ ಕೆಲ್ಸಕ್ಕೆ ಬಂದಿದ್ಲಲ್ಲ, ಅವಾಗ ನನ್ನೇನೆ ಸರಿಯಾಗಿ ಏರಿಕ್ಕಿದ್ಲು ಅವ್ರ ಮನೆಗೆ ಹೋದಾಗ, ಸಾವುಕಾರ ಮನೆಗೆ ಹೋದಾಗ. ಅವಳೇನಾದ್ರೂ ನೀನು ಮದುವೆ ಆಗಿ ಬಂದ್ರೆ ಅಷ್ಟೇನೆ, ನಮಗೆ ಉಳಿಗಾಲ ಇರಲ್ಲ ಈ ಮನೆಯಾಗೆ. ಇಲ್ಲ ಕಣಮ್ಮ, ನನಗೆ ಅವಳು ಅಂದರೆ ತುಂಬ ಇಷ್ಟ ಆಗಿದ್ದಾಳೆ. ಮಾರಮ್ಮನ ಗುಡಿಯಾಗೆ ನಾನು ಅವಳ ಮ್ಯಾಗ ಬಿದ್ದಾಗಿಂದನ ನನಗೆ ಯಾಕನ ಅವಳನ್ನೇ ಮದುವೆ ಆಗಬೇಕು ಅನ್ನಿಸ್ತೈತಿ. ಅದಕ್ಕೆ ಇಷ್ಟೊತ್ತನು ಮಾರಮ್ಮ ಗುಡಿಯಾಗೇನೆ ಮನೆ ಕಂಡಿದ್ದು ಬಂದಿದ್ದೀನಿ ಗೊತ್ತಾ. ದೇವ್ರೆ ಹೆಂಗನ ಮಾಡಿ ಅವಳನ್ನ ನನ್ನ ಹೆಂಡತಿ ಆಗಂಗೆ ಮಾಡಪ್ಪ ಅಂತ ಹೇಳಿ ಮನೆ ಕಂಡಿದ್ದೆ ಇಷ್ಟೊತ್ತನು. ಅಲ್ಲೇನೆ ದೇವ್ರ ಗುಡಿಯಾಗೇನೆ ಮಾರಮ್ಮ ತಾಯಿ ಆಶೀರ್ವಾದ ಮಾಡ್ತಾಳೆ ಅಂತ ಹೇಳಿ. ಅವಳು ಹೆಂಡತಿಯಾಗಿ ಸಿಗ್ಲಿ ಅಂತ ಹೇಳಿ ಆ ದೇವ್ರ ತಗ ಆರ್ಕೆ ಮಾಡ್ಕೊಂಡು ಅಲ್ಲೇ ಮನೆ ಕಂಡಿದ್ದು ಬಂದೇನು ಇಷ್ಟೊತ್ತನು? ಹ್ಞೂ ಕಣಮ್ಮ, ಅವಳೇನಾದ್ರೂ ನನ್ನ ಮದುವೆ ಆಗಕ್ಕೆ ಒಪ್ಕೊಂಡ್ರೆ ಉರುಳು ಸೇವೆ ಮಾಡ್ತೀನಮ್ಮ ತಾಯಿ ಅಂತ ಹೇಳಿ ಆರ್ಕೆನೂ ಮಾಡ್ಕೊಂಡಿದ್ದೀನಿ. ಅಯ್ಯೋ, ಇಷ್ಟೊಂದು ಇಷ್ಟಾಗೆ ಪಟ್ಟಿದ್ಯಾ ಅಂದ್ರೆ ಬುಸ್ನಾಗ ಗುಲಾಬಿ ಒಪ್ಕೊಂಡು ಒಪ್ಕೋಬಹುದು. ಹೋಗಿ ಕೇಳ್ಕೊ ಬನ್ನಿ ಆ ಸಾವುಕಾರ ಮನೆಗೆ ಹೋಗಿ. ಅಯ್ಯೋ ಸುಮ್ನಿರೇ ಬಾನು, ನೀನೇನೋ ಹೇಳಕ್ ಬರ್ಬೇಡ. ನನ್ ಕಂಡ್ರೆ ಅವಳಿಗೆ ಆಗಲ್ಲ. ಆ ಸಾವುಕಾರ ಮನೆಗೆ ಹೋದ್ರು ಸಾಕಂಗೇನೆ ನಾನು ಏನ್ಕೋ ಬಂದಿದ್ದೀನೇನೋ ಅಮ್ಮಂಗೆ ನೋಡ್ತಿರ್ತಾಳೆ ನನ್ನ ಕೈಗೆ ಬಾಯಿನ. ಮನೆ ಕೆಲಸತಾಳ ಆದ್ರೂ ದೌಲತ್ಗೇನು ಕಮ್ಮಿ ಇಲ್ಲ ಅವಳಿಗೆ. ಅವಳೇನಾದ್ರೂ ಮದುವೆ ಮಾಡ್ಕೊಂಡ್ ಬಂದ್ರೆ ಅಷ್ಟೇನೆ ನಮ್ ಕತೆ ಗೋವಿಂದ ಆಗ್ಬಿಡುತ್ತೆ. ಅಯ್ಯೋ ಸಾಕಮ್ಮ, ಈಗ ಬದಲಾದ್ರೂ ಬದಲಾಗ್ಬೋದು. ನಿಮ್ದು ಮಗನ ಮದ್ವೆ ಆದ್ಮೇಲೆ ಅತ್ತೆ ಅಂತ ಹೇಳಿ ಚೆನ್ನಾಗಿ ನೋಡ್ಕೋಬಹುದು ನಿಮ್ದಕ್ಕೆ. ಸುಮ್ನೆ ಹೋಗಿ ಕೇಳಿ ಒಂದ್ ಮಾತು. ಏನೋ ಅಮ್ಮ, ಈ ನನ್ನ ಮಗ ಹೋಗಿ ಹೋಗಿ ಎಂತ ಆಳ್ನು ಇಷ್ಟಪಟ್ಟೆವ್ ನೋಡು, ಮದ್ವೆ ಆಗ್ತೀನಿ ಅಂತಾನ. ಅಯ್ಯೋ, ಈಗೇನ್ ಮಾಡೋದು? ಸರಿ ನೋಡೋಣ, ಹೋಗಿ ಅದಲ್ಲಿ ಸಾವುಕಾರ ತಾಗು ಕಾಳಮ್ಮರ ತಾಗು ಮಾತಾಡ್ತೀನಿ. ಸಾವುಕಾರ ಬೇರೆ ಊರಾಗಿಲ್ಲ, ಅವ್ರು ಬೇರೆ ನೇತ್ರಾರೂರ್ಗೆ ಹೋಗ್ತೀನಿ ಅಂತ ಹೇಳಿ ಎದ್ದಾಗ ಹೋಗ್ತಾ ಇದ್ರು. ಅವ್ರು ಬಂದ್ಮೇಲೆ ನೋಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ನಮಸ್ಕಾರ.